ಸರ್ವರಿಗೂ ನಮಸ್ಕಾರಗಳು. ಗುರುದೇವರ ಆಜ್ಞೆಯಂತೆ ಗುರು ಪ್ರಾರ್ಥನೆ ಮತ್ತು ಮಂಗಳಾಚರಣೆ ಶ್ಲೋಕದೊಂದಿಗೆ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ. ಎಲ್ಲರ ಪರವಾಗಿ ಗುರುಗಳಿಗೆ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. Fifth chapter last time. We had completed the 17th shloka. ಕರ್ಮ ಸನ್ಯಾಸ ಯೋಗ 5ನೇ ಅಧ್ಯಾಯ 17ನೇ ಶ್ಲೋಕದವರೆಗೆ ಬಂದಿತ್ತು ವ್ಯಾಖ್ಯಾನ. 18ನೇ ಶ್ಲೋಕದಿಂದ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ. ಮೊದಲೇ ತಿಳಿಸಿದ ಹಾಗೆ ಈ ಕೊನೆಯ ಶ್ಲೋಕಗಳು, ಈಗ ಬರ್ತಕ್ಕಂಥ ಎಲ್ಲ ಶ್ಲೋಕಗಳಲ್ಲಿ ಪರಮಾತ್ಮ ಉಪದೇಶ ಏನಿದೆ ಅಂತಂದ್ರೆ, ಜ್ಞಾನವನ್ನ ಹೊಂದಿರತಕ್ಕಂತಹ ಜ್ಞಾನಿಯ ಸ್ಥಿತಿ ಮತ್ತು ವರ್ಣನೆ, ಮತ್ತೆ ಜ್ಞಾನಿಯ ವ್ಯವಹಾರಗಳು ಹೇಗಿರುತ್ತೆ, ಯಾತಕ್ಕೋಸ್ಕರ ಜ್ಞಾನವನ್ನ ಹೊಂದಬೇಕು, ಯಾತಕ್ಕೋಸ್ಕರ ಸತ್ಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು, ಅದರಿಂದ ಬರ್ತಕ್ಕಂಥ ಲಾಭಗಳೇನಿದೆ, ಇವೆಲ್ಲದರ ವಿಷಯವಾಗಿ ಬಂದಿರತಕ್ಕಂತಹ ಈ ಉಪದೇಶಗಳು. ಜ್ಞಾನಿಯ ಬಗ್ಗೆ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂದ್ರೆ ಸೂಕ್ಷ್ಮವಾಗಿ ಇಲ್ಲಿ ಮಹಾತ್ಮರು ಹೇಳಿರತಕ್ಕಂತಹ ವ್ಯಾಖ್ಯಾನಗಳಲ್ಲಿ ಮುಖ್ಯವಾದ ವ್ಯಾಖ್ಯಾನ ಏನ್ ಬರ್ತಾ ಇದೆ ಅಂದ್ರೆ, ಜ್ಞಾನಾವಸ್ಥೆಯಲ್ಲಿ ಪರಮ ಸಮತ್ವದಲ್ಲಿರ್ತಕ್ಕಂತಹ ಪರಮ ಶಾಂತಿಯಲ್ಲಿ ಇರ್ತಕ್ಕಂತಹ ಜ್ಞಾನಿ ಹೇಗಿರ್ತಾನೆ ಅಂತಂದ್ರೆ, ಇದು ಸಾಧಕರಿಗೆ ಒಂದು ದಾರಿದೀಪ. ಸೂಚ್ಯವಾಗಿ ಪರಮಾತ್ಮ ಇಲ್ಲಿ ಹೇಳ್ತಾ ಇರೋ ವಿಷಯ ಜ್ಞಾನಿಗಳ ಬಗ್ಗೆನೇ ಹೇಳಿದರೂ ಸಹ, ಜ್ಞಾನಿಯ ವ್ಯವಹಾರದ ಬಗ್ಗೆ ಹೇಳಿದರೂ ಸಹ, ನಮಗೆ ಇಲ್ಲಿ ಒಂದು ಸೂಚನೆ ಪರಮಾತ್ಮ ಕೊಡ್ತಾ ಇದ್ದಾನೆ. ಏನಂದ್ರೆ, ಆ ಭಾವವನ್ನ ನಾವು ಬೆಳೆಸ್ಕೊಳ್ಬೇಕು. ನಮ್ಮ ಸಾಧನೆಯಲ್ಲಿ ಆ ಮೂಲ ಗುರಿ, ಮೂಲ ಉದ್ದೇಶ ನಮ್ಮ ಜೀವನದಲ್ಲಿ ಇರಬೇಕು. ಸಾಧಕರಿಗೆ ಮುಖ್ಯವಾಗಿ ಇವೆಲ್ಲ ಸೂಚನೆಗಳಿವೆ. ವ್ಯವಹಾರ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಎಲ್ಲ ಜೀವಿಗಳಿಗೆ ಆಧ್ಯಾತ್ಮದ ಹಸಿವು ಈ ಜನ್ಮದಲ್ಲಿಯೇ ಉಂಟಾಗ್ಲಿಕ್ಕಿಲ್ಲ. ಎಲ್ಲರಿಗೂ ಒಂದೇ ಕಾಲದಲ್ಲಿ, ಏಕಕಾಲದಲ್ಲಿ, ಒಂದೇ ಜನ್ಮದಲ್ಲಿ ಪರಮಾತ್ಮನನ್ನು ಹೊಂದಬೇಕು ಅಂತ ಅಪೇಕ್ಷೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಅಂದ್ರೆ ಕರ್ಮರಹಸ್ಯ. ನಮ್ಮ ಹಿಂದಿನ ಜನ್ಮಗಳ ಕರ್ಮದ ಫಲ ಯಾವುದ್ಯಾವುದನ್ನ ಈ ಜನ್ಮದಲ್ಲಿ ಅನುಭವಿಸಬೇಕು ಅಂತ ಮೊದಲೇ ನಿಶ್ಚಯವಾಗಿದೆಯೋ ಆ ಪ್ರಕಾರವಾಗಿ ಪ್ರತಿಯೊಬ್ಬರ ಜನ್ಮ ಆಗಿರೋದು. ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಸೋಪಾನ ಕ್ರಮ, ಸ್ಟೆಪ್ ವೈಸ್ ಲ್ಯಾಡರ್ ಲೈಕ್ ಎವಲ್ಯೂಷನ್ ಇನ್ ಅಧ್ಯಾತ್ಮ ರೂಟ್ or in the Adhyatma Marga. Everybody cannot be taught the same thing of the highest level truth, Paramartha truth, in the single go. Everybody has to be taught according to their inbuilt karmas which have resulted in this birth. Majority may not even develop this aspiration. Majority will not even bother about, because as all Mahatmans have said, including our Gurudev, the feeling of I and mine has come into play ever since the birth because of Maya and Avidya. Only by the grace of God, only by the grace of Guru, this hunger will develop in the mind that I should go towards God. Everybody is not in that mood. So it is nothing to do with the world.
World behaves in its own way. You cannot change the world. You cannot give upadesha to the world. You cannot mend the worldly ways. This is what our Gurudev used to say. Even jnanis are not bothered about the divine play in the form of this huge dream called samsara. They know that it is transient, transitory, it is not permanent. Things are happening. We are all attached to our own likes and dislikes. We are controlled by our own vasanas. So we are like puppets, we are moving. The string is only with the God. Lord is controller, the indweller of all living creatures and of the entire universe are the ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳ ನಾಯಕನಾಗಿರ್ತಕ್ಕಂತಹ ಪರಮಾತ್ಮನ ಸಂಕಲ್ಪದಂತೆ ಎಲ್ಲವೂ ನಡೀತಾ ಇರಬೇಕಾದ್ರೆ ಉಪನಿಷತ್ತುಗಳಲ್ಲಿ ತುಂಬಾ ಹಿಂದೆ ಈ ವೇದೋಕ್ತಿ ಒಂದು ಬಹಳ ಪ್ರಸಿದ್ಧವಾಗಿದೆ. ಯಾವುದು? ತೇನ ವಿನಾ ತೃಣಮಪಿ ನ ಚಲತಿ. ಆತನ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ. ಇವನ್ ಎ ಗ್ರಾಸ್ ಬ್ಲೇಡ್ ವಿಲ್ ನಾಟ್ ಸ್ವೇ without the express knowledge or permission from the overseeing Lord. That is the outer meaning. Tena vina trunamapi chalati, na chalati. That means what? Everything falls into the place according to the time, according to its prarabdha, according to God's sankalpa. Means things are happening by themselves for which God is not responsible. ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಎಲ್ಲ ಸಂಕಟಗಳು, ಸಂತೋಷದ ಗಳಿಗೆಗಳು, ನೋವಿನ ಗಳಿಗೆಗಳಿಗೆ ಪರಮಾತ್ಮನಿಗೂ ಏನು ಸಂಬಂಧ ಇಲ್ಲ. ಪರಮಾತ್ಮ ನಮಗೆ ಸಂತೋಷವನ್ನು ಕೊಡೋದಿಲ್ಲ, ದುಃಖವನ್ನು ಕೊಡೋದಿಲ್ಲ ಅಂತ ಅರ್ಥ. ಅದು ನಮ್ಮ ಸಂತೋಷಕ್ಕೆ, ನಮ್ಮ ಒಳಿತಿಗೆ, ನಮ್ಮ ದುಃಖಕ್ಕೆ, ನಮ್ಮ ಸಂಕಟಕ್ಕೆ ಯಾರಪ್ಪ ಕಾರಣ ಅಂದ್ರೆ ನಾವೇ ಕಾರಣ. ಇದು ಮೂಲಭೂತವಾಗಿರ್ತಕ್ಕಂಥ ಕರ್ಮ ಸಿದ್ಧಾಂತ ರಹಸ್ಯ. ಇದನ್ನ ತಿಳ್ಕೊಂಡಿರ್ತಕ್ಕಂಥವರು, ಅರ್ಥ ಮಾಡಿಕೊಂಡಿರ್ತಕ್ಕಂಥ ಜ್ಞಾನಿಗಳು ಹೇಗಿರ್ತಾರೆ? ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳಿಬಿಟ್ಟಿದ್ದಾನೆ, ಎಲ್ಲಿ ಅನನ್ಯ ಭಕ್ತಿ ಇದೆಯೋ, ಅತಿಶಯವಾದ ಅಹೈತಿಕ ಭಕ್ತಿ ಪರಮಾತ್ಮನ ಮೇಲೆ ಇದೆಯೋ, ನೀನೇ ಅಪ್ಪ ಒಡೆಯ, ನಾನೇನೂ ಅಲ್ಲ, ಎಲ್ಲವೂ ನೀನೇ ಅನ್ನೋ ಭಾವದಲ್ಲಿ ಯಾವಾಗ ಆ ಪರಮಾತ್ಮ ಭಕ್ತಿ ಜಾಗೃತವಾಗುತ್ತೋ, ತನ್ಮೂಲಕ ನಿಷ್ಕಾಮ ಕರ್ಮದಲ್ಲೇ ಮನಸ್ಸು ತೊಡಗ್ತಾ ಇದೆಯೋ, ಪರಮಾತ್ಮನ ಧ್ಯಾನದಲ್ಲೇ ಮನಸ್ಸು ಮುಳುಗಿದೆಯೋ, ಅಂಥವರಿಗೆ ಜ್ಞಾನ ಅನ್ನೋದು ತಾನಾಗಿ ಗುರುವಿನ ಕೃಪೆಯಿಂದ, ಸದ್ಗುರುವಿನ ಕೃಪೆಯಿಂದ ಒಂದು ಸುಮುಹೂರ್ತದಲ್ಲಿ ತಾನಾಗಿ ಬಂದ್ಬಿಡುತ್ತೆ. ಪರಮಾತ್ಮನ ಕೃಪೆ ಅಂದ್ರೂ ಒಂದೇ, ಸದ್ಗುರುವಿನ ಕೃಪೆ ಅಂದ್ರೂ ಒಂದೇ. ಸೊ ಇಟ್ ಹ್ಯಾಪನ್ಸ್ ಬೈ ಆನ್ ಇಟ್ಸ್ ಓನ್ ಅಕಾರ್ಡ್, ಬೈ ದ ಗ್ರೇಸ್ ಆಫ್ ಗಾಡ್, ಬೈ ದ ಗ್ರೇಸ್ ಆಫ್ ಲಾರ್ಡ್, ಆರ್ ಬೈ ದ ಗ್ರೇಸ್ ಆಫ್ ಗುರು. ಜ್ಞಾನ ವಿಲ್ ಆಟೋಮ್ಯಾಟಿಕಲಿ ಡಾನ್. ಇನ್ ದ ಸೆನ್ಸ್ ದಿ ಅಜ್ಞಾನ, the ignorance, the veil of the ignorance will fall off. Then it is known that what is false is always false, what is true is always true. So truth will shine by itself. So ಈಗ 18ನೇ ಶ್ಲೋಕ ಯಾಕೆ ಬಹಳ ಮುಖ್ಯ? Our Gurudev once referred this 18th shloka of the 5th chapter with a beautiful, small, interesting story. We will come to that story, what Gurudev said, after the rendition of the shloka itself. ಜ್ಞಾನಿ ಹೇಗಿರ್ತಾನೆ ಅನ್ನೋದಕ್ಕೆ ಉಪನಿಷತ್ತಲ್ಲಿ ಕೆಲವು ಬಹಳ ಅತ್ಯಂತ ಗೂಢವಾದಂತಹ ಒಂದೇ ಪದ, ಒಂದೇ ಸಿಂಗಲ್ ವರ್ಡ್ ವಚನಾಸ್ ಆರ್ ದೇರ್. Though it is a combination of 2 or 3 words, when you combine 2 or 3 words, it forms only one word, single word. 2-3 ಪದಗಳು ಸೇರಿದ್ರೂ ಸಹ ಅದು ಒಂದೇ ಶಬ್ದ. ಆ ಒಂದು ಶಬ್ದದಲ್ಲೇ ಉಪನಿಷತ್ತು ಏನ್ ಹೇಳುತ್ತೆ ಅಂದ್ರೆ, ಜ್ಞಾನಿ ಜಗತ್ತನ್ನು ಹೇಗೆ ನೋಡ್ತಾನೆ, ಜ್ಞಾನಿ ವ್ಯವಹಾರ ಹೇಗಿರುತ್ತೆ ಅಂದ್ರೆ, ಹೌ ಎ ಜ್ಞಾನಿ ಬಿಹೇವ್ಸ್ ಅಂಡ್ ಹೌ ಹಿ ಲುಕ್ಸ್ ಅಟ್ ದ ಹೋಲ್ ಯೂನಿವರ್ಸ್, ಹೌ ಹಿ ಲುಕ್ಸ್ ಅಟ್ ದ ಪ್ರಕೃತಿ, ಹೌ ಹಿ ಲುಕ್ಸ್ ಅಟ್ ದ ನೇಚರ್, ಹೌ ಹಿಸ್ ರಿಯಾಕ್ಷನ್ ಇಸ್ ದೇರ್ ವಿತ್ ದ ಪೀಪಲ್, ವಿತ್ ದ ಆನಿಮಲ್ಸ್, ವಿತ್ ದ ಬ್ರಹ್ಮಾಂಡ ಇಟ್ ಸೆಲ್ಫ್ ಅನ್ನೋದಕ್ಕೆ there is one Shruti Vachana followed by another one Shruti Vachana. The first Vachana is very simple. Ahame Tanna. Ahame Tanna is a single phrase, single word, Shruti Vachana. Ahame Tanna, if you split, it forms Aham plus Etat plus Na.
aham plus etat plus na. Etat means this. Na is negative insertion. Aham means myself. Which self? The real self. When I say I am not referring to the body. When I say I am not referring, the word I does not refer to the body itself. It will not refer to the mind also. It will not refer to the intellect also. It will not refer to the indriyas also. So here that I, capital letter, aham, refers to that Moola Swarupa, that original nature, that supreme consciousness, that Parama Chaitanya, which cannot be explained by any word. For convenience, the words for communication purpose used here, that Parama Chaitanya means Atma itself, Paramatma itself, Parabrahma Tattva itself, Paravara Tattva itself. ಇಲ್ಲಿ ಅಹಂ ಅಂದ್ರೆ ಯಾವ ನಾನು ಆ ಯಾವುದನ್ನ ಬಾಯಿನಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲವೋ, ಶಬ್ದಗಳ ಮೂಲಕ ಹೇಳಲಿಕ್ಕೆ ಸಾಧ್ಯವೇ ಇಲ್ಲವೋ, ಯಾವುದು ಹೀಗಿದೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ವೋ ಆ ವಸ್ತು ಅದು 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 ನಾನು ಅಂದ್ರೆ ಅಹಂ ಅಂದ್ರೆ ಅದು. ಸೊ ಅಹಂ ಏತತ್ ನ, ಅಹಮೇ ತನ್ನ. ವಾಟ್ ಡಸ್ ಇಟ್ ಮೀನ್? Etat word refers to the whole universe. Etat means this. This means what? This means the whole drama visible to our eyes and ears. The whole universe what we are seeing and observing. The whole world what we are experiencing by touch or smell or by taste or by listening or by seeing. With our 5 sense organs, we are experiencing this world. In this world, the upadhi means outer covering. The upadhi is a sharira, thinks wrongly that it is the I. And since the upadhi thinks that itself is I, automatically along with the I there is another word tagged on association, mind. ನಮಗೆ ಗೊತ್ತಿಲ್ಲದೆ ಅಜ್ಞಾನದಿಂದ, ಯಾವ ಅಜ್ಞಾನ ಅಂದ್ರೆ ಲಕ್ಷಾಂತರ ಜನ್ಮಗಳಿಂದ ಬಂದಿರೋದು, ಇದು ಇವತ್ತು ಬಂದಿದ್ದಲ್ಲ. ಈ ಶರೀರವೇ ನಾನು ಅನ್ನೋ ದೊಡ್ಡ ಭ್ರಾಂತಿ ಇದೆಯಲ್ಲ, ಇದು ಶರೀರವೇ ನಾನು ಅಂತ ಬಂದಾಗ ನನ್ನವರು ಅಂತ ಜೊತೆಗೆ ಬರುತ್ತೆ. ನಾನು ಮತ್ತು ನನ್ನವರು, ಮೀ ಅಂಡ್ ಮೈನ್, ಪ್ಲಸ್ ದಿ ಸರೌಂಡಿಂಗ್ ಎಂಟೈರ್ ವರ್ಲ್ಡ್ ಅಥವಾ ಸರೌಂಡಿಂಗ್ ಸಂಸಾರ, ಸುತ್ತಲೂ ಕಾಣ್ತಾ ಇರತಕ್ಕಂಥ ಪ್ರಪಂಚದಲ್ಲಿ ನಾನು ಮತ್ತು ನನ್ನವರು, ಶರೀರವೇ ಉಪಾಧಿ. ಇವೆಲ್ಲವೂ ಏತತ್ತಲ್ಲಿ ಬರುತ್ತೆ. ಆಲ್ ದೀಸ್ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದಟ್ ವರ್ಡ್ ಏತತ್. ಏತತ್ ಮೀನ್ಸ್ ದಿಸ್ ಸಂಸಾರ, ವೇರ್ ಐ ಅಂಡ್ ಮೈನ್ is included, where relations are included, where association is included, where there is a perfect bondage. You cannot escape. The bondage is so strong, from the birth it is bound. Mind, it is so strongly bound with these feelings of I and mine. It is like something very deep-rooted bonding, which cannot be erased easily. It can happen only by our Guru's, Sadguru's grace, followed by our sincere sadhana as per Guru's advice. Whatever our Sadguru, our Gurudev has told us, if I follow sincerely without any doubt, that is exactly what A.K. Singh Sahib last time was referring to. Total belief in Guru's words. That total belief means it is 100% total. It cannot be 99.9%. If I doubt, if I have a doubt somewhere in the mind, oh, in this birth I may not be realized. In this birth I will not get Atma Sakshatkara. ಎಲ್ಲೋ ಮೂಲೆಯಲ್ಲಿ ಒಂದು ಸಣ್ಣ ಸಂಶಯ ಬಂದುಬಿಟ್ರೆ, ಈ ಜನ್ಮದಲ್ಲಿ ನನಗೆ ಭಗವತ್ ಕೃಪೆ ಸಾಧ್ಯ ಆಗ್ಲಿಕ್ಕಿಲ್ಲ.
ಈ ಜನ್ಮದಲ್ಲಿ ಭಗವಂತ ನನಗೆ ಒಲಿಲಿಕ್ಕಿಲ್ಲ, ಈ ಜನ್ಮದಲ್ಲಿ ಭಗವಂತ ನನಗೆ ಪ್ರಸನ್ನನಾಗ್ಲಿಕ್ಕಿಲ್ಲ, ಈ ಜನ್ಮದಲ್ಲಿ ನನಗೆ ಆತ್ಮ ಸಾಕ್ಷಾತ್ಕಾರ ಆಗ್ಲಿಕ್ಕಿಲ್ಲ, ಈ ಜನ್ಮದಲ್ಲಿ ನನಗೆ ಮುಕ್ತಿ ಬರ್ಲಿಕ್ಕಿಲ್ಲ ಅಂತ ಏನಾದ್ರೂ ಆ ತರ ಸಂಶಯಗಳು ಮನಸ್ಸೊಳಗೆ ಉಳಿದು ಬಿಟ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಏನಾಗುತ್ತೆ, ಆ ಸಂಶಯಗಳೇ ಗಟ್ಟಿಯಾಗ್ತಾ ಹೋಗುತ್ತೆ. ಸಾಧನೆ ಒಂದು ಪಾಡಿಗೆ ನಡೀತಾ ಇದ್ರು ಅದರ ಜೊತೆಗೆ ಸಂಶಯವೂ ಇರೋದ್ರಿಂದ ಕೊನೆಗೆ ಸಂಶಯಗಳು ಏನಾಗುತ್ತೆ, ಸಂದೇಹಗಳು ಅದು ಮೇಲ್ ಬಂದ್ಬಿಟ್ಟು ನಿಮ್ಮ ಸಾಧನೆ ಪೂರ್ತಿ ಕೆಳಗಡೆ ಹೋಯ್ತು ಅಂತಾನೆ ಅರ್ಥ. ದಿಸ್ ವಾಟ್ ಅವರ್ ಗುರುದೇವ್ ಆಲ್ಸೋ ರೆಫರ್. When he says that you are not the body, when he says you are not the mind, when he says you are not the sense organs, you are not even the intellect, you are not a man when he says, our Gurudev, when he says you are not even a woman, that means we have to believe that 100%. That is Shraddha, that is Tatparata, that is Tannishtha. Then everything will fall flat. Then His grace will see to it that you reach the goal. So that Shruti Vachana, Aham etat na, I am not this. Aham etat na, I am not this. So combined one word, Aham etanna. Aham etanna. Beautiful Shruti Vachana. Connected with this there is another Shruti Vachana, single word. Combination of again two words. Taddaham. Ahametanna plus Taddaham. We have to remember these two Shruti Vachanas. Very simple, powerful Mahavakyas. Taddaham means Tat plus Aham. Aham Tat. I am that only. Again, Tattvamasi, Aham Brahmasmi, all these refer to the same thing. Aham Tat. Tat Aham, Taddaham is a single word. So that is how in the Jnanavastha these things will fall flat. When the mind becomes really pure by Guru's grace. Please remember, ನಮ್ಮ ಗುರುದೇವರು ಯಾವಾಗಲೂ ಹೇಳ್ತಾ ಇದ್ರು, all the time he used to, you look into teachings, Upadesha of any Mahatman, same thing they will say. All great noble Mahatmans, Mahapurushas, Santa Purushas, same thing they will say. Only ultimately by Guru's grace, things will happen. You reach the shore because he is there to take you. Whether I like or not, once I surrender myself completely, he will take us. So let me not have any doubt in this aspect. ಇದರೊಳಗೆ ನಂಬಿಕೆ ಹೇಗಿರಬೇಕು ಅಂದ್ರೆ ಎಲ್ಲದಕ್ಕೂ ಆತನೇ ಕಾರಣ, ಆತನೇ ಮಾಡಿಸ್ತಾ ಇದ್ದಾನೆ. ನಮಗೆ ಯಾಕಪ್ಪ ಚಿಂತೆಯಿಂದ? ಯಾತಕ್ಕೆ ಚಿಂತೆ, ಸಂದೇಹ ಯಾತಕ್ಕೆ? ವೈ ಡೌಟ್ ಶುಡ್ ಕಮ್? ದ ಮೋರ್ ದ ಡೌಟ್, ದ ಮೋರ್ ದೇರ್ ಇಸ್ ಡೌನ್ಫಾಲ್, ಸ್ಪಿರಿಚುವಲ್ ಡೌನ್ಫಾಲ್. ಸೊ ಲೆಟ್ ದೇರ್ ಬಿ ನೋ ಡೌಟ್ಸ್. ಸೊ ದೀಸ್ ಆರ್ ದ ಥಿಂಗ್ಸ್. ಸೊ ನೌ ವಿತ್ ದಿಸ್ ಬ್ಯಾಕ್ಗ್ರೌಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ಶ್ಲೋಕ, ವೈ ದಿಸ್ ಇಸ್ ಇಂಪಾರ್ಟೆಂಟ್ and what the story Gurudev said. You will understand it very clearly. Ram Sukdas Ji Maharaj has given a beautiful explanation on this. And even Acharyas have given a beautiful explanation. Vidya Vinaya Sampanne Brahmane Gavihastini Shunichaiva Shvapakecha Pandita Samadarshinaha Shunichaiva Shvapakecha Shuni Cha Eva Shvapakaha Cha. Shuni refers to dog, the word. Shuni andre nayi ennu artha, nayi ennu prani. Shvapaka word, Shvapakaha, moola Sanskrit word, means there is another Sanskrit word for that. Both are synonyms. Shvapakaha means Shvapacha, another Sanskrit word. Both are same. Shvapacha or Shvapaka, both are same. What is the meaning of that? Shvapacha word or Shvapaka word means the lowest cadre person in the society who, with utmost dire his vasanas,
he is in such a position that he is living only in the graveyard area or within the vicinity of the graveyards or within the graveyard itself. Earlier days, this was a very common practice. Even today you find, for lack of space, lack of shelter, people live in graveyards. But they are not Swapachas today's. But Swapacha were referred to such people living in graveyards, living in smashanas, living in Rudrabhumis, shunned by all the people, all other communities, all other higher people in the life. In the society, they were not related to others. They were living separate. And ultimately, for the want of food, they used to hunt and kill the dogs and eat the dog's meat. That was a major food. Just like today, beef is a common food throughout the world. Swapacha refers to a person who always eats mainly dog's meat. ನಾಯಿಯ ಮಾಂಸವನ್ನೇ ಬಹಳಷ್ಟು ತಿಂತಾ ಇರತಕ್ಕಂತಹ ವ್ಯಕ್ತಿಗೆ ಶ್ವಪಚ ಅಥವಾ ಶ್ವಪಾಕ ಅಂತ ಹೆಸರು. ಸಾಮಾನ್ಯವಾಗಿ ಸ್ಮಶಾನದಲ್ಲಿ ರುದ್ರಭೂಮಿಗಳಲ್ಲಿ ವಾಸ ಮಾಡ್ತಾ ಇದ್ದಂತಹ ಸಮಾಜದಲ್ಲಿ ಕೆಳವರ್ಗದಲ್ಲಿ ಕೀಳುಮಟ್ಟದಲ್ಲಿ ಇರತಕ್ಕಂತಹ ಜನಗಳು. Another name is also used for that, also referred sometimes as they were called as Chandala. Also they were called as Chandalas. ಅವರಿಗೆ ಚಂಡಾಲರು ಅಂತ ಹೆಸರಿತ್ತು. ಇವೆಲ್ಲ ದ್ವಾಪರ ಯುಗದ ಸಮಯದಲ್ಲಿ, ಕಲಿಯುಗದ ಪ್ರಾರಂಭದಲ್ಲಿ ಇದ್ದಂತ ಈ ಶಬ್ದಗಳು. ಈಗ ಈ ಶಬ್ದಗಳ ಬಳಕೆ ಇಲ್ಲ. ಸೊ ಇಲ್ಲಿ ಪರಮಾತ್ಮ ಬಳಕೆಯಲ್ಲಿರೋ ಶಬ್ದವನ್ನೇ ಉದಾಹರಣೆ ತಗೊಂಡಿರೋದು. ಆಗಿನ ಕಾಲದಲ್ಲೂ ಇತ್ತು, ದ್ವಾಪರ ಯುಗದಲ್ಲೂ ಇತ್ತು, ಕಲಿಯುಗದ ಪ್ರಾರಂಭದಲ್ಲೂ ಇತ್ತು ಅನ್ನೋದಕ್ಕೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. Panditaah Samadarshinaah word refers to, this phrase is so beautiful, our Gurudev used to very fond of this phrase. Pandita means Jnanis. Jnanigal. Samadarshinaah, always their vision is of one of equanimous mode. Their vision is always samatva. It is in the equilibrium state. Avara drushti, avara bhava ಯಾವತ್ತಿದ್ರೂ ಸಮತ್ವ ಸ್ಥಿತಿಯಲ್ಲಿ ಇರ್ತಕ್ಕಂಥ ಭಾವ ಯಾರದ್ದು? ಜ್ಞಾನಿಗಳದ್ದು. ಸೊ ಜ್ಞಾನಿಗಳು ಹೇಗಿರ್ತಾರೆ ಅಂದ್ರೆ ಯಾವಾಗಲೂ ಸಮದರ್ಶಿನಃ, ಸಮತ್ವದ ಸ್ಥಿತಿಯಲ್ಲಿ ಇರ್ತಾರೆ. ಎಲ್ಲವೂ ಪರಮಾತ್ಮನ ಆಟ ಅಂದಮೇಲೆ ಕಾಣ್ತಾ ಇರೋ ಜಗತ್ತು ಇದು ಮಿಥ್ಯಾ ಸ್ವರೂಪ, ಕನಸಿನ ರೂಪದ ಈ ಉಪಾಧಿಗಳು, ಹೊರಗಿನ ರೂಪಗಳು, ಈ ರೂಪಗಳು ಯಾವುದೋ ಶಾಶ್ವತ ಅಲ್ಲ. ಇದರ ಒಳಗಡೆ ಇರತಕ್ಕಂಥದ್ದು ಒಂದೇ ಒಂದು ತತ್ವ. ಆ ಒಂದೇ ಒಂದು ತತ್ವ ಯಾವುದು? ಬ್ರಹ್ಮತತ್ವ, ಆ ಪರಮ ಚೈತನ್ಯ, ಆ ಪರಬ್ರಹ್ಮ ತತ್ವ. ದಟ್ ಸುಪ್ರೀಂ ಕಾನ್ಶಿಯಸ್, ಕಾಸ್ಮಿಕ್ ಕಾನ್ಶಿಯಸ್ ಬ್ರಹ್ಮತತ್ವ, ಆತ್ಮತತ್ವ, ದಟ್ ಈಸ್ ಓನ್ಲಿ ಒನ್. ದಟ್ ಈಸ್ ದೇರ್ ಇನ್ ದಿ ಎಂಟೈರ್ ಯೂನಿವರ್ಸ್, ಬೋತ್ ಇನ್ ದಿ ಸ್ಥಾವರ ಅಂಡ್ ಜಂಗಮ. ಅಂದ್ರೆ ನಿರ್ಜೀವ ವಸ್ತುಗಳು ಮತ್ತು ಸಜೀವ ಎಲ್ಲ ಕಡೆ ಆತನೇ ಇರೋದ್ರಿಂದ, ಆ ವಸ್ತುವೇ ಇರೋದ್ರಿಂದ ಅವರು ಸಮದರ್ಶಿಗಳು. ಒಂದು ಅರ್ಥ ಏನು? ಪಂಡಿತಾಸ್ ಸಮದರ್ಶಿನ, ದಟ್ ಮೀನ್ಸ್ ದೇ ಅಲ್ಟಿಮೇಟ್ಲಿ ದೇರ್ ವಿಷನ್ ಪರ್ಟೈನ್ಸ್ ಟು ದಟ್ ಓನ್ಲಿ. ಎಲ್ಲೆಲ್ಲೂ ಸರ್ವತ್ರ ಅವರು ಬ್ರಹ್ಮವನ್ನೇ ನೋಡ್ತಾರೆ ಅಂದ್ರೆ ಅರ್ಥ ಡಿಫಿಕಲ್ಟ್ ಫಾರ್ ಅಸ್ ಟು ಕ್ಯಾಚ್. ವಾಟ್ ವಿ ಆಲ್ವೇಸ್ ಕನ್ಸಿಡರ್ ವಿತ್ ಅವರ್ ಐಸ್ ವಿ ಆರ್ ಸೀಯಿಂಗ್, ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಡಿಫರೆಂಟ್ ಫಾರ್ಮ್ಸ್ ವಿತ್ ನೇಮ್ ಅಂಡ್ ಶೇಪ್. ನಾಮ ಮತ್ತು ರೂಪಗಳಿಂದ ವಿವಿಧವಾದ ಆಕಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಜೀವ ಇರತಕ್ಕಂಥದ್ದು, ಜೀವ ಇಲ್ಲದೆ ಇರತಕ್ಕಂಥದ್ದು, ಪ್ರಾಣಿ ಪ್ರಪಂಚ, ಸಸ್ಯ ಪ್ರಪಂಚ, ವೃಕ್ಷಾದಿಗಳು, ಪಶು ಪಕ್ಷಾದಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು, ಮನುಷ್ಯರು, ಎಲ್ಲವನ್ನು ನಾವು ನೋಡ್ತಾ ಇದ್ದೇವಲ್ಲ. ಈಗ ಒಂದಿದ್ದ ಹಾಗೆ ಒಂದಿಲ್ಲ, ನಮಗೆಲ್ಲ ಬೇರೆ ಬೇರೆ ಅಂತ ಕಾಣ್ತಾ ಇದೆ. ಹಾಗಾದ್ರೆ ಅವ್ರಿಗೂ ಕಣ್ಣಿದೆಯಲ್ಲ ಜ್ಞಾನಿಗಳಿಗೆ, ನಮ್ಮ ಹಾಗೆ ಎರಡು ಕಣ್ಣಿದೆಯಲ್ಲ, ಅವ್ರಿಗೂ ಇದು ಕಾಣುತ್ತಾ? ಕಾಣುವುದೇ ಇಲ್ವಾ? ಅವ್ರಿಗೂ ಕಾಣುತ್ತೆ, ಆದ್ರೆ ಅವ್ರು ನೋಡೋ ಒಳ ದೃಷ್ಟಿ ಬೇರೆ. ಸೊ ದೇರ್ ಇನ್ಸೈಟ್ ಈಸ್ ಡಿಫರೆಂಟ್. ಆಲ್ವೇಸ್ ದೇ ಹ್ಯಾವ್ ದಟ್ ಬ್ರಹ್ಮ ಭಾವ. ದೇ ಆಲ್ವೇಸ್, ಈವನ್ ವೇರ್ ಎವರ್ ದೇ ಸಿ, ಅಲ್ಟಿಮೇಟ್ಲಿ ದೇ ಕಮ್ ಟು ದ ಕನ್ಕ್ಲೂಷನ್ ಇಟ್ ಈಸ್ ಸೇಮ್ ಪರಬ್ರಹ್ಮ ತತ್ವ ಆಪರೇಟಿಂಗ್ ಇನ್ ದಿಸ್ ಫಾರಮ್, ಇನ್ ದಿಸ್ ಶೇಪ್. ಆದ್ರಿಂದ ಜ್ಞಾನಿಗಳಿಗೆ ಯಾರನ್ನೇ ನೋಡಿದರೂ ಅವನು ವಿದ್ಯಾ ವಿನಯ ಸಂಪನ್ನನಾಗಿರಲಿ,
whether he is a highly learned scholar with humility personified, a thorough gentleman, a thorough sattvic person, a thorough sajjana vyakti, gentleman to the core, highly learned, a wonderful scholar of holy scriptures, everything he has read, understood, and a scholarly person. Vidya. Here the word Vidya refers to that worldly knowledge. Normally Vidya refers to Adhyatma Vidya, the real Vidya. But here it also refers to worldly knowledge. Vidya Vinaya Sampanna, the one who is endowed with real education and with humility. Vinaya. He is so humble. There is no question of bossing on anybody. So, whether he looks at such a wonderful person, Vidya Vinaya Sampanne Brahmane Gavihastini, even when he looks at a Brahmana here, Lord is using the word Brahmana. In what sense? I had referred this point long back. Chaturvarnyam ya srishtam in the shloka. From the point of Varna classification, these 4 classifications are used, not from the point of the birth, by birth. By birth, that is different. The Varna is different. So, Brahmana word is used here as the person who is well versed in real Vedic knowledge. Vipra. Person well versed in Vedic knowledge. Not just Brahmana means a person by birth who is referred as a Brahmin. He is not referring to that particular caste here. Please remember. Very important. So, when a Jnani looks at Vidya Vinaya Sampanna or a Brahmana or a Vipra, highly educated, learned Vedic scholar, Brahmana also means Vedic scholar, a Pandita, normal sense, who not only has read but he is also authorized to teach. ಅಧ್ಯಯನ ಮತ್ತು ಅಧ್ಯಾಪನ ಎರಡನ್ನೂ ಮಾಡತಕ್ಕಂತಹ ಶಕ್ತಿ ಇರೋನು ಬ್ರಾಹ್ಮಣ ಅಥವಾ ವಿಪ್ರ. ಯಾರಿಗೆ ತಿಳ್ಕೊಂಡಿದ್ದಾನೋ ಮತ್ತು ಇನ್ನೊಬ್ಬರಿಗೆ ತಿಳಿ ಹೇಳ್ತಕ್ಕಂತಹ ಶಕ್ತಿ ಇದೆಯೋ, ಇನ್ನೊಬ್ಬರಿಗೆ ಹೇಳ್ತಕ್ಕಂಥ ಸಾಮರ್ಥ್ಯ ಇದೆಯೋ, ಅವನು ಬ್ರಾಹ್ಮಣ ಇಲ್ಲಿ. ಸೊ ಜ್ಞಾನಿ ಒಬ್ಬ ವಿದ್ಯಾವಿನಯ ಸಂಪನ್ನನ ಹತ್ರ ಅವನನ್ನು ನೋಡಿದಾಗ, ಒಬ್ಬ ಬ್ರಾಹ್ಮಣನನ್ನು ನೋಡಿದಾಗ, ಅಥವಾ ಗವಿಹಸ್ತಿನಿ, ಗವಿ ಒಂದು ಹಸುವಿನ ನೋಡಿದಾಗ, even when he looks at a cow, or hastini means elephant, shunichaiva shvapakecha, even when he looks at an elephant hastini or shuni, at a dog or shvapacha, shvapa, ಎಲ್ಲಿ ನೋಡಿದರೂ ಸಹ ಪಂಡಿತಾ always they remain samadarshina. So the point is very simple. All Vyakhyanas on this is so beautiful. All acharyas have given. Only Acharya Ramanuja has made one distinction. Acharya Madhva and other great acharyas, they have taken Vidya Vinaya Sampanne as adjective to the word Brahmana. Acharya Ramanuja separates it. Vidya Vinaya Sampanna is different, Brahmana is different. That is all the difference. Both mean the same. So when a person, when a jnani looks at 5 examples the Lord has taken here. Vidya Vinaya Sampanne, learned person, or a learned Brahmin, a learned Brahmana, or a cow, or elephant, or a dog, or a Chandala, or a Shapacha who eats always the dog's meat. So, typically, basically 5 examples ಅಂತ ಹೇಳ್ಕೊಂಡ್ರೆ, ಪರಮಾತ್ಮ ಇಲ್ಲಿ 5 ಉದಾಹರಣೆ ತಗೊಂಡು ಹೇಳ್ತಾ ಇದ್ದಾನೆ. ಎಲ್ಲ ಈ ರೀತಿಯ ಪ್ರಪಂಚದ ವಸ್ತುಗಳನ್ನು ಜ್ಞಾನಿ ನೋಡಿದಾಗ, ಒಬ್ಬ ಬ್ರಾಹ್ಮಣನನ್ನು ನೋಡಿ, ವಿದ್ಯಾವಿನಯ ಸಂಪನ್ನನಾದಂತಹ ಬ್ರಾಹ್ಮಣ, ಎಲ್ಲವನ್ನು ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ, ವೇದಗಳ ಪಾರಂಗತನಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣನನ್ನು ನೋಡಿದರೂ ಸಹ, ಅಥವಾ ಒಂದು ಹಸುವಿನ ನೋಡಿದರೂ ಸಹ, ಅಥವಾ ಒಂದು ಆನೆಯನ್ನು ನೋಡಿದರೂ ಸಹ, ಒಂದು ನಾಯಿಯನ್ನು ನೋಡಿದರೂ ಸಹ, ಅಥವಾ ಒಬ್ಬ ಚಾಂಡಾಲನ ನೋಡಿದರೂ ಸಹ ಏನಾಗುತ್ತೆ? ನೋಡ್ಲಿಕ್ಕೆ 5 ಬೇರೆ ಬೇರೆ ಅಂತ ಅನಿಸಿದ್ರು, ಜ್ಞಾನಿಗಳ ದೃಷ್ಟಿಯಲ್ಲಿ
ಆ 5 ಶರೀರಗಳಲ್ಲಿ 5 ವಿಧವಾದ ಶರೀರ ಇರ್ತಕ್ಕಂಥದ್ದು ಒಂದೇ ಆತ್ಮವಸ್ತು ಅಂತ ಗೊತ್ತಿರುತ್ತೆ. ಅವರು ಆ ಒಳಗಡೆ ಇರ್ತಕ್ಕಂಥ ಆತ್ಮ ಸ್ವರೂಪ ಒಂದೇ ಅಂತ ಅವರಿಗೆ ಅನುಭವಕ್ಕೆ ಬಂದಿರುತ್ತೆ. See, they have totally experienced and they have become one with that Atma Swarupa. So this is what is called Sarvatma Bhava. Even though they can see 5 different animals or individual living beings, they know that there are 5 different individual living beings. But they know also very well that inside the 5 different living creatures, there is only one Atma, only one Parama Chaitanya, only one God residing. So that is how they visualize. That is how they see. And the important point here is Panditaha Samadarshinaha word is used by Lord. This is an important point. Ramsukdas Ji Maharaj also has explained this, and others also have explained. Lord does not say Pandita Samavartinaha. Lord Paramatma, Krishna Paramatma, Pandita Samavartina anta helilla. Vidya Vinaya Sampanne Brahmane Gavihastini Shunichaiva Shvapakecha Pandita Samavartina anta helilla. ಅದರ ಬದಲು ಸಮದರ್ಶಿನಃ ಅಂತ ಪರಮಾತ್ಮ ಹೇಳಿದ್ದಾನೆ. ಯಾಕೆ ಅಂದ್ರೆ ಸಮವರ್ತಿನ ಅನ್ನೋದು ನಮ್ಮ ಅಜ್ಞಾನಿಗಳ ಮನಸ್ಥಿತಿಯನ್ನು ತೋರಿಸುವಂತಹ ಶಬ್ದ. ಸಮವರ್ತಿನ ಮೀನ್ಸ್ ಬೈ ಮಿಸ್ಟೇಕ್ ಯು ಕನ್ಫ್ಯೂಸ್, wrong deduction, wrong notion if you develop, then it will be referred as Samavartina. Everything is same. Samavartina means everything is same. It can't be. An elephant is the biggest animal on the land. Now it is not as same as the dog, a small animal. Or it is not as same as the cow, a very docile animal. Elephant is the biggest, but it is a herbivore animal. ಅದು ಅಂಥ ದೊಡ್ಡ ಪ್ರಾಣಿ ಆದರೂ ಅದು ಕೇವಲ ಸಸ್ಯಾಹಾರಿ. ನಾಯಿ ಚಿಕ್ಕ ಪ್ರಾಣಿ ಆದರೂ ಮಾಂಸಾಹಾರಿ. ಅಂಡ್ ಇನ್ ಬಿಟ್ವೀನ್ ಹಸು ಹೇಗಿರುತ್ತೆ? ಸಸ್ಯಾಹಾರಿ, ಬಹಳ ಸಾಧು ಪ್ರಾಣಿ, ಎಲ್ಲರೂ ಗೌರವ ಕೊಡ್ತಕ್ಕಂಥ ಪ್ರಾಣಿ. ಯಾಕಂದ್ರೆ ಹಾಲು ಕೊಡುತ್ತೆ. ಇಟ್ ಈಸ್ ಮಿಲ್ಕ್, ಸೊ ಇಟ್ ಇಸ್ ಟ್ರೀಟೆಡ್ ಆಸ್ ಎ ಮದರ್. And a Brahmana, a Vipra, who is well versed in Veda scriptures, holy scriptures, ವೇದ ಪಾರಂಗತನಾಗಿರ್ತಕ್ಕಂಥ ಶಾಸ್ತ್ರಗಳನ್ನು ತಿಳ್ಕೊಂಡಿರ್ತಕ್ಕಂಥ ಬ್ರಾಹ್ಮಣ ಅಂದ್ರೆ ಯಾರಾದರೂ ಗೌರವ ಕೊಡ್ತಾರೆ, ಹೋಗಿ ನಮಸ್ಕಾರ ಮಾಡ್ತೀವಿ. ವಿ ಆಲ್ವೇಸ್ ರೆಸ್ಪೆಕ್ಟ್ ದಿ ಎಜುಕೇಶನ್, ದ ವಿದ್ಯಾ he has. So everybody respects him in the society. Whereas when a Shapaka comes in front of you, you don't give respect. Rule of the nature. Rule of the nature means that is how the nature, swabhava of the man or the human beings work out. When you see a dirty fellow, a filthy person, you know that he is always eating dog's meat. You know that he is not clean and he is in the smashana all the time living. What happens? When he comes and sits by your side, you will just run away. You give the way. Why? You can't bear the very sight of the personality. ನಿಮಗೆ ಗೊತ್ತಿದ್ದಾಗ ಏನಾಗುತ್ತೆ, ಇವನೊಬ್ಬ ಚಾಂಡಾಲ ಇದ್ದಾನೆ, ಜೀವಮಾನದಲ್ಲೇ ಇವನು ಕೊಳತ್ನಲ್ಲೇ ಹುಟ್ಟಿರ್ತಕ್ಕಂಥವನು, ಸ್ಮಶಾನದಲ್ಲೇ ಇರ್ತಕ್ಕಂಥವನು, ವರ್ಷಾನುಗಟ್ಟಲೆ ಸ್ನಾನವನ್ನು ಮಾಡದೇ ಇರತಕ್ಕಂಥವನು, ನಾಯಿ ಮಾಂಸ ತಿನ್ನವನು ಅಂತ ಗೊತ್ತಾದಾಗ ಏನಾಗುತ್ತೆ? ಅಸಹ್ಯ ಆಗುತ್ತೆ. ಆ ಪಕ್ಕದಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಹಾರ ಮಾಡ್ಲಿಕ್ಕೆ ಮನಸ್ಸು ಒಪ್ಪಲ್ಲ. ಅದು ನಮ್ಮ ಸಾಮಾನ್ಯ ರೀತಿ, ದ ವರ್ಲ್ಡ್ಲಿ ವೇ ಹೌ ದ ಥಿಂಗ್ಸ್ ಹ್ಯಾಪನ್. ಇಲ್ಲಿ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ? ಇಂಥ 5 ಉದಾಹರಣೆಗಳನ್ನು ಕೊಟ್ಟು ಜ್ಞಾನಿಯಾದವರು ಎಲ್ಲರಲ್ಲೂ ಒಂದೇ ಭಾವ ಇಟ್ಕೊಂಡಿರ್ತಾನೆ. ಒಂದೇ ವಸ್ತುವನ್ನ ಸಮದರ್ಶಿನಃ, ಒಂದೇ ವಸ್ತುವನ್ನು ನೋಡ್ತಾನೆ. ಯಾವುದು? ಒಳಗಡೆ ಇರತಕ್ಕಂಥ ವಸ್ತು ಒಂದೇ ಅಂತ ಅವನಿಗೆ ಭಾವ ಇರುತ್ತೆ. ಅಷ್ಟೇ ಇಲ್ಲಿ ಪರಮಾತ್ಮ ಹೇಳಿರೋದು.
ಇದರ ಒಳ ಅರ್ಥ ತಿಳ್ಕೊಳ್ಳೋದೇ ಸ್ವಲ್ಪ ಅಲ್ಲೆಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ದ ಇನ್ಸೈಟ್ ಮೀನಿಂಗ್ ಈಸ್, as our Gurudev gave the example, beautiful example, a small story he narrated here on this shloka. When disciples were taking Adhyatma, Vedantic lessons with the help of a Guru, Sadguru explained this shloka and beautifully he gave wonderful explanation to the disciples. This shloka, Pandita Samadarshinaha, the real jnanis will not discriminate. Everything is Brahman. There is nothing other than Brahma, nothing other than Parabrahma Vastu. There is nothing other than Atma. All this is transitory. The whole world is Brahma Swarupa. The whole universe is Brahma Swarupa. ಎಲ್ಲವೂ ನಿಜವಾದ ಅರ್ಥದಲ್ಲಿ ಬ್ರಹ್ಮಸ್ವರೂಪಿಯಾಗಿದೆಯಪ್ಪ. ನೀವು ನೋಡ್ತಾ ಇರೋದು ಯಾವುದು ಸತ್ಯ ಅಲ್ಲ, ಒಳಗಡೆ ಇರತಕ್ಕಂಥ ವಸ್ತು ಬ್ರಹ್ಮ, ಅಂದ್ರೆ ಎಲ್ಲವೂ ಬ್ರಹ್ಮವೇ ಅಂತ ಈ ಶ್ಲೋಕದ ಬಗ್ಗೆ ವ್ಯಾಖ್ಯಾನ ಕೊಟ್ಟಾಗ ಅದು ಬಹಳ ಚೆನ್ನಾಗಿ ಅರ್ಥ ಆಯಿತು ಶಿಷ್ಯರಿಗೆ. ಅದರಲ್ಲಿ ಒಬ್ಬ ಶಿಷ್ಯನಿಗೆ ಏನಾಯಿತು ಅಂದ್ರೆ, ಈ ಶ್ಲೋಕವನ್ನೇ ಮನಸ್ಸಲ್ಲಿಟ್ಕೊಂಡು ಬಹಳಷ್ಟು ಊಹಾಪೋಹ ಯುಕ್ತಿಯಿಂದ ಗುರುಗಳು ಹೇಳಿದ್ದ ಮಾತನ್ನ ಮನಸ್ಸಲ್ಲೇ ಇಟ್ಕೊಂಡು ರಸ್ತೆಯಲ್ಲಿ ನಡೀತಾ ಇದ್ದ. ಗುರುಗಳು ಹೀಗೆ ಹೇಳಿದ್ದಾರೆ, ಎಲ್ಲವೂ ಬ್ರಹ್ಮ, ಪ್ರತಿಯೊಂದು ಬ್ರಹ್ಮ, ನಾವು ನೋಡ್ತಕ್ಕಂಥ ಎಲ್ಲ ವಸ್ತುವು ಬ್ರಹ್ಮ, ಗುರುಗಳ ಉಪದೇಶ ಕೊಟ್ಟಿದ್ದಾರೆ, ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೇನೆ, ನಾನು ನನ್ನ ಭಾವನೆ ಬೆಳೆಸ್ಕೊಳ್ಬೇಕು, ನನ್ನ ದೃಷ್ಟಿಯನ್ನು ಹಾಗೆ ಬೆಳೆಸ್ಕೊಳ್ಬೇಕು. ಐ ಶುಡ್ ಫಾಲೋ ದ ಟೀಚಿಂಗ್ ಆಫ್ ಮೈ ಗುರು. ಅವರ್ ಗುರು ಸೆಟ್, ಸರ್ವತ್ರ ಸರ್ವಂ ಖಲ್ವಿದಂ ಬ್ರಹ್ಮ, ಪಂಡಿತ ಸಮದರ್ಶಿನ, ಎವ್ರಿಥಿಂಗ್ ಇಸ್ ಬ್ರಹ್ಮ, ಎವ್ರಿಥಿಂಗ್ ಇಸ್ ಬ್ರಹ್ಮ. ಬಿಕಾಸ್ ಎ ಜ್ಞಾನಿ ವಿಲ್ ಸಿ ಬ್ರಹ್ಮ whether elephant is there or a dog is there or whether a cow is there or a man is there, all appear as Brahma to a jnani. That's what our Guru said. So I must remember this. So when he was walking again on the road, a real elephant came, which was little upset and angry. Sometimes, hormonal disturbances, they become very angry. The Mahot who was sitting on the top was unable to control. He was shouting to the people to give way. The elephant has become angry and is running helter and skelter. This disciple, with the same bhava what Gurudev had taught him, everything is Brahman. He looked at the elephant is running and charging in the road opposite him. It is coming fast. He looked at it and said, "Nam Gurudev bhal chennagi helidru this story. Beautiful. I still remember how smilingly sitting here he said, ಗುರುದೇವರು ಅವನು ನೋಡ್ತಾ ಇದ್ದಾನೆ ಎದುರುಗಡೆ, ನೋಡು ಆನೆ ಬರ್ತಾ ಇದೆ, ಓಡಿ ಬರ್ತಾ ಇದೆ. ನಮ್ಮ ಗುರುಗಳು ಹೇಳಿದ್ರಲ್ಲ, ನಾನೂ ಬ್ರಹ್ಮ, ಆನೆಯೂ ಬ್ರಹ್ಮ. ನಾನು ಬ್ರಹ್ಮ ಅಂದ್ಮೇಲೆ ಆನೆಯೂ ಬ್ರಹ್ಮ ಅಲ್ವಾ, ನಾನು ಯಾಕೆ ದಾರಿ ಬಿಡಬೇಕು, ಎರಡು ಒಂದೇ ಅಂತ ಹೇಳಿ ಗಟ್ಟಿಯಾಗಿ ನಿಂತ್ಕೊಂಡು ಬಿಟ್ಟಂತೆ ಶಿಷ್ಯ. ಆನೆ ಬಂತು, ಸೊಂಡ್ಲಿಂದ ಅವನು ಗರಗರ ಎತ್ತು ತೆಗೆದು ಬಿಸಾಕ್ತು ಹೋಯ್ತು. So he considered that both are Brahma only. I am also Brahma, the elephant is also Brahma. So it came and then took out the help of the trunk, threw him out and then went up. And he fell down, fortunately, with some problems in his body. Then the Guru later looked at the disciple and saw that he was writhing in the pain. ಗಾಯ ಆಗಿ ಒದ್ದಾಡ್ತಾ ಇದ್ದಾನಲ್ಲ ಶಿಷ್ಯ, ಅದನ್ನ ಗುರುಗಳು ಅದೇ ರಸ್ತೆಯಲ್ಲಿ ಬಂದು ನೋಡಿದ್ರು, ಏನಪ್ಪ ಯಾಕೆ ಹಿಂಗೆ ಬಿದ್ದೆ, ಏನಾಯ್ತು, ಏನಿದು ಅಪಘಾತ ಯಾಕಾಯ್ತು, ಯಾಕೆ ನಿನ್ನ ಕೈ ತರಿಚಿದೆ, ಕಾಲು ತರಿಸ್ಕೊಂಡಿದೆಯಲ್ಲ, ಅಳ್ತಾ ಇದೆಯಲ್ಲ ಯಾಕೆ ಅಂದಾಗ, ಇಲ್ಲ ಗುರುಗಳೇ ಹೀಗಾಯ್ತು, ಆನೆ ಬರ್ತಾ ಇತ್ತು, ನೀವು ಹೇಳಿದ ಶ್ಲೋಕ ನನ್ನ ತಲೆಯಲ್ಲಿ ಎಷ್ಟು ಚೆನ್ನಾಗಿ ಪ್ರಭಾವ ಬೀರಿತ್ತು ಅಂದ್ರೆ, ಐ ವಾಸ್ ಇನ್ ದಟ್ ಮೂಡ್ ಆಫ್ ದ ಶ್ಲೋಕ ಇಟ್ಸೆಲ್ಫ್ ಗುರುದೇವ. ಐ ಥಾಟ್ ದಟ್ elephant is charging, okay, but he is also Brahma and I am also Brahma. Why I should fear? That's what you purported the meaning while referring to the shloka. So I stood. Then it happened like this. Avaga smilingly Gurudev took the disciple on the other side and then patted him on the back. Then he said, okay, according to you only, you thought that the elephant is also Brahma, you are also Brahma. Okay? But the fellow who was sitting on the top of the elephant, the Mahot,
He was shouting and giving a warning that this elephant has suddenly gone angry, suddenly become mad, give way, escape. ಮೇಲೆ ಕೂತಿದ್ನಲ್ಲ ಮಾವುತ, ಆನೆ ಮೇಲೆ ಕಂಟ್ರೋಲ್ ಮಾಡಕ್ಕಾಗದೆ ಕೂಗ್ತಾ ಇದ್ನಲ್ಲ, ದಾರಿ ಬಿಡಿ, ಸ್ವಲ್ಪ ಹುಚ್ಚಿಡ್ದಾಗಿದೆ, ಇದಕ್ಕೆ ಸಿಟ್ಟು ಬಂದಿದೆ, ಓಡ್ತಾ ಇದೆ, ಸಿಕ್ಕಾಕೋಬೇಡಿ, ದಾರಿ ಬಿಡಿ ಅಂತ ಕೂಗ್ತಾ ಇದ್ನಲ್ಲ, ಆ ಕೂಗು ನಿನ್ನ ಕಿವಿಗೆ ಬೀಳ್ಲಿಲ್ವಾ? Did you not hear the warning sound by the Bahut? Repeatedly he said, give way. He is also Brahma, according to you. Correct? When you say elephant is Brahma, the person sitting on the elephant handler, he should also be Brahma. So why you did not heed to his advice? ಆನೆ ಬ್ರಹ್ಮ ಅಂತ ನೀನು ತಿಳ್ಕೊಂಡ್ಬಿಟ್ಟಿಲ್ಲಪ್ಪ. ಆನೆ ಮೇಲೆ ಕೂತಿರೋ ಮಾವುಟಿಗೆ ಅವನು ಬ್ರಹ್ಮ ಅಲ್ವಾ? ಮತ್ತೆ ಅವನ ಮಾತು ಕೇಳಬೇಕಲ್ವಾ? ಆ ಬ್ರಹ್ಮದ ಮಾತು ಯಾಕೆ ಕೇಳಲಿಲ್ಲ ನೀನು? ದಾರಿ ಬಿಡು ಅಂತ ಆ ಬ್ರಹ್ಮ ಹೇಳ್ತಾ ಇರ್ಬೇಕಾದ್ರೆ ನೀನು ಯಾಕಯ್ಯ ನಿಂತಿದ್ದೆ ಎದುರುಗಡೆ? ಅರ್ಥ ಆಗ್ಲಿಲ್ವಾ ನಿನಗೆ ಅಂತ ಬೈದ್ರಂತೆ. ಅವ್ರ ಗುರುದೇವ್ ನೆರೇಟೆಡ್ ದಿಸ್ ಸ್ಟೋರಿ. ದ ಇನ್ನರ್ ಮೀನಿಂಗ್ ಏನಂದ್ರೆ, ದಟ್ ಇಸ್ ವಾಟ್ ಆಲ್ ಆಚಾರ್ಯಸ್ ಹ್ಯಾವ್ ಗಿವನ್. ಯು ಹ್ಯಾವ್ ಟು ಸಿ ದ ಎಸೆನ್ಸ್. And our Gurudev, long back, another example, 2-3 times we have used that example. He used the same example 2-3 times. Now understand what example our Gurudev gave on different occasions. There is water in the gutter, sewage water. There is a pure water, Ganga Jal. Which water you use for Abhishekam daily in Nitya Puja? When we use the water for Abhishekam, for daily worshipping, ritual worshipping, which water we use? Our Gurudev put the question. Do you use Ganga Jal or gutter water? I said, obvious Gurudeva. Knowingly well it is a gutter water. Who will even imagine, let apart bringing it, who can even imagine that gutter water can be used? Because that is also water. This is also water. That is also water. Gutter water is also water, our Gurudev said. Ganga Jal is also water. Then why you are using Ganga Jal? That is also Brahma, it is also Brahma. That is how he put the question. And he answered. And he only gave the answer. See, the reason is simple. In the Vyavahara Jagat, Vyavaharika Satta, Acharya has said this point long back. In the worldly life, the samsara runs on duality only. Samsara means world. Worldly life means duality, means Dvaita Bhava. Our Gurudev then said same thing. As long as the body, whether you are ajnani or ajnani, your body, please remember this, what our Gurudev said. Whether you are ajnani or ajnani, but your shariram, your body, this upadhi, where is it living? It is living in the samsara only, in the world only. You are not living outside the world. Wherever you are living, that is the world itself. That is Maya itself. You are surrounded by duality. You are living in duality. You means the body with mind, the body with mind, the body with intelligence, the body with buddhi. ಮನಸ್ಸು ಬುದ್ಧಿ ಅಹಂಕಾರಗಳ ಜೊತೆಗೆ ಶರೀರ ಎಲ್ಲಿ ವಾಸ ಮಾಡ್ತಾ ಇದೆ? ಜಗತ್ನಲ್ಲೇ ವಾಸ ಮಾಡ್ತಾ ಇದೆ. ಈ ಉಪಾಧಿ ಮೀನ್ಸ್ ದಿಸ್ ಕವರಿಂಗ್. ಪ್ಲೀಸ್ ರಿಮೆಂಬರ್, ಉಪಾಧಿ ಅಂದ್ರೆ ಶರೀರ ಅಂದ್ರೆ ಸೂಕ್ಷ್ಮ ಶರೀರವೂ ಬಂತು, ಮನಸ್ಸು ಅಹಂಕಾರ ಬುದ್ಧಿ ಎಲ್ಲವೂ ಬಂತು. ಶರೀರ ಅಂದ್ರೆ ಸ್ಥೂಲ ಮತ್ತೆ ಸೂಕ್ಷ್ಮ. ಈ ಶರೀರ ಎಲ್ಲಿದೆ? ಎಲ್ಲಿ ವಾಸ ಮಾಡ್ತಾ ಇದೆ? ಪ್ರಪಂಚದಲ್ಲೇ ವಾಸ ಮಾಡ್ತಾ ಇದೆ. ಅಂದ್ರೆ ದ್ವೈತದಲ್ಲೇ ವಾಸ ಇದಕ್ಕೆ. ಸೊ ಜ್ಞಾನಿ ಇರಲಿ ಅಜ್ಞಾನಿ ಇರಲಿ, ಶರೀರ ಅಂತೂ ಇದೆಯಲ್ಲ. ಜ್ಞಾನಿಗೂ ಒಂದು ಶರೀರ ಇದೆ, ಅಜ್ಞಾನಿಗೂ ಒಂದು ಶರೀರ ಇದೆ. ಎರಡೂ ಶರೀರಗಳು ವಾಸ ಆಗ್ತಾ ಇರೋದು ಇದೆ ಜಗತ್ನಲ್ಲಿ, ಪ್ರಪಂಚದಲ್ಲಿ. ಎಲ್ಲಿ? ಅಜ್ಞಾನದ ಭೂಮಿಕೆಯಲ್ಲಿ ವಾಸ. ದ್ವೈತ ಪ್ರಪಂಚದಲ್ಲೇ ವಾಸ. ಇದು ವ್ಯಾವಹಾರಿಕ ಸತ್ತ.
ಇದನ್ನ ಅಲ್ಲಗಳ್ಲಿಕ್ಕಾಗತ್ತಾ? ಕೆನ್ ಯು ಡಿಸ್ಪೋಸ್ ದಿಸ್ ಪಾಯಿಂಟ್? ಕೆನ್ ಯು ಸೇ ಇಟ್ ಇಸ್ ನಾಟ್ ಲೈಕ್ ದಟ್? ಯು ಕೆನಾಟ್ ಡಿಸ್ಪೋಸ್, ಬಟ್ ಇಟ್ ಇಸ್ ಅ ಫ್ಯಾಕ್ಟ್. ಸೊ ಇಲ್ಲಿ ಏನ್ ತಿಳ್ಕೊಳ್ಬೇಕು? ಇನ್ ದಿ ವ್ಯವಹಾರ ಜಗತ್, ಇನ್ ದಿ ವರ್ಲ್ಡ್ಲಿ ಲೈಫ್, you should not confuse your reality to the body. ಈ ದೇಹವೇ ಬೇರೆ, ಆತ್ಮವೇ ಬೇರೆ. ಆತ್ಮನನ್ನ ದೇಹ ಜೊತೆ ಸಮೀಕರಣ ಮಾಡಬಾರದು. ಹಾಗಾಗಿ ವ್ಯವಹಾರ ದೃಷ್ಟಿನಲ್ಲಿ ವ್ಯವಹಾರ ಆಯಾ ಪ್ರಾಣಿಗಳಿಗೆ ಸಹಜವಾಗಿ, ಸ್ವಭಾವಕ್ಕೆ ಸಹಜವಾಗಿ, ಕರ್ಮಕ್ಕೆ ಅನುಗುಣವಾಗಿ, ಸಂಸ್ಕಾರಕ್ಕೆ ಅನುಗುಣವಾಗಿ ಏನು ಬಂದಿದೆಯೋ ಅದೇ ಸ್ವಭಾವಗಳು ಆಯಾ ಪ್ರಾಣಿಗಳಲ್ಲಿ ಇರುತ್ತಲ್ಲಪ್ಪ. ಅದೇ ಪ್ರಕಾರ ಪ್ರಾಣಿಗಳು, ಮನುಷ್ಯರ ಜೀವನ ನಿರ್ಧಾರ ಆಗಿರುತ್ತೆ. ಅವರ ವ್ಯವಹಾರ ಹಾಗೆ ಇರುತ್ತೆ. ಆಲ್ ದಿ ಇಂಡಿವಿಜುವಲ್ ಆನಿಮಲ್ಸ್ ಅಂಡ್ ಇಂಡಿವಿಜುವಲ್ ಹ್ಯೂಮನ್ ಬೀಯಿಂಗ್ಸ್, ದೇ ಬಿಹೇವ್ ಅಕಾರ್ಡಿಂಗ್ ಟು ದೇರ್ ಸಂಸ್ಕಾರಸ್, ಸ್ವಭಾವಸ್. ಇನ್ ದಿ ಜಾಗೃತ ಅವಸ್ಥಾ, ಇನ್ ದಿ ವೇಕಿಂಗ್ ವರ್ಲ್ಡ್, ವಿಚ್ ಈಸ್ ನಥಿಂಗ್ ಬಟ್ ಡ್ಯುಯಾಲಿಟಿ, ದ್ವೈತ ಭಾವದಲ್ಲೇ ಜೀವನ. ಹಾಗಿರಬೇಕಾದ್ರೆ ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನು? ವ್ಯವಹಾರದಲ್ಲಿ ಭೇದ ಇದೆ, ಅಭೇದವನ್ನು ತರಬಾರದು. ಡೋಂಟ್ ಮಿಕ್ಸ್ ಅಪ್ ಪರಮಾರ್ಥ, ಡೋಂಟ್ ಮಿಕ್ಸ್ ಅಪ್ ಆಧ್ಯಾತ್ಮ, ಅಭೇದ, ಒನ್ನೆಸ್ ವಿತ್ ಸಂಸಾರ. ವ್ಯವಹಾರ ಇಸ್ ಸಂಸಾರ, ಇದು ಭೇದ, ಇಟ್ ಇಸ್ ಡ್ಯುಯಾಲಿಟಿ. ಡೋಂಟ್ ಮಿಕ್ಸ್ ಅಪ್. ಅಭೇದವನ್ನ ಭೇದದ ಜೊತೆಗೆ ಇಲ್ಲಿ ಸೇರಿಸಬಾರದು. ವ್ಯವಹಾರವೇ ಬೇರೆ, ಪರಮಾರ್ಥವೇ ಬೇರೆ. ಅಟ್ ದಿ ಹೈಯೆಸ್ಟ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ, ಯು ಅಂಡರ್ಸ್ಟ್ಯಾಂಡ್ ಯುವರ್ ರಿಯಾಲಿಟಿ, ಬಟ್ ವೈಲ್ ಬಿಹೇವಿಂಗ್, ಯು ಶುಡ್ ನೋ ದಟ್ ಯುವರ್ ಬಾಡಿ ಈಸ್ ಬಿಹೇವಿಂಗ್. ಯು ಆರ್ ಇನರ್ಟ್, ಯು ಆರ್ ನಾಟ್ ಬಿಹೇವಿಂಗ್, ಯು ಆರ್ ನಾಟ್ ಶೋಯಿಂಗ್ ಎನಿ ರಿಯಾಕ್ಷನ್, ಬಟ್ ಯುವರ್ ಬಾಡಿ ಈಸ್ ಶೋಯಿಂಗ್ ದ ರಿಯಾಕ್ಷನ್. ಎಲ್ಲವೂ ನಾರಾಯಣ ಸ್ವರೂಪ. Acharya Ramanuja says beautifully here, this Vakya, Pandita Samadharshina. Acharya says, whole thing is Narayana Swarupa. All animals, Narayana Swarupa. All individuals, Narayana Swarupa. Correct. Everything godly. So when you look at a tiger in a cage, controlled in a cage, you go there, stand from a particular distance. You don't even touch near the cage. You are afraid. A jnani, when he looks at a tiger, outwardly it is known as a tiger. Yes, it has its own ferocity. A jnani will recognize the same Narayana Tattva is there in the tiger. The same Tattva is there in his body also. So, he will bow down to that Narayana Tattva. ಒಳಗಡೆ ಇರತಕ್ಕಂತಹ ನಾರಾಯಣನಿಗೆ ನಮಸ್ಕಾರ ಜ್ಞಾನಿ ಮಾಡ್ತಾನೆ. ಹಾಗಂತ ಆ ಹುಲಿ ಹತ್ರ ಜ್ಞಾನಿಯೂ ಹೋಗೋದಿಲ್ಲ. ದೂರದಿಂದಲೇ ನಮಸ್ಕಾರ ಮಾಡಿ ನಾರಾಯಣ ಸ್ವರೂಪನಿಗೆ ವ್ಯವಹಾರ ಮಾತ್ರ. ಹುಲಿ ಜೊತೆಗೆ ಜಾಗರೂಕನಾಗಿರ್ತಾನೆ. ಹಿ ವಿಲ್ ಬಿ ವೆರಿ ಅಲರ್ಟ್, ಕೇರ್ಫುಲ್ ವಿತ್ ಟೈಗರ್. ಈವನ್ ದೋ ಹಿ ನೋಸ್ ಎವ್ರಿಥಿಂಗ್ ಇಸ್ ಬ್ರಹ್ಮ, he will be very careful with a tiger, just like he will be very careful with a snake. A jnani. The difference is that whereas we attach only outer thing, we look upon individual as individuals only, but he looks in a different sense. How far this can be understood, I don't understand. ಇದನ್ನು ಹೇಗೆ ಮತ್ತೆ ಹೇಳಬೇಕು ನನಗೂ ಅರ್ಥ ಆಗ್ತದೆ. Acharya Shankara, one beautiful explanation has given. Vidya vinaya sampanne brahmane gavihastini shunishaiva shvapakeja pandita samadarshina. Why the jnanis are called samadarshis, sarvatma bhava. Pandita samadarshina, for this Acharya Shankara Vakhyana, samadarshina means samam ekam avikriyam brahma drushtum yesham te panditaha samadarshina. One sentence. ಸಮಂ ಏಕಂ ಅವಿಕ್ರಿಯಂ ಬ್ರಹ್ಮದೃಷ್ಟುಂ ಯೇಷಾಂ ತೇ ಪಂಡಿತಾಃ. ಸಮಂ ಏಕಂ ಅವಿಕ್ರಿಯಂ. The whole tattva, indwelling spirit is only one which is inert. ಅವಿಕ್ರಿಯಂ. ಸಮಂ ಏಕಂ. ಏಕಂ ಸಮಂ. ಎಲ್ಲ ಪ್ರಾಣಿಗಳ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ ಒಂದೇ ವಸ್ತು ಇರೋದು. ಅದು ಇನರ್ಟ್, ನಿಷ್ಕ್ರಿಯ.
ಅವಿಕಾರಿ, ನಿರ್ವಿಕಾರಿ. ಅದು 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 ಅಂತಾನೆ ಹೇಳಬೇಕೆ ಹೊರತು ಅದು ಏನು ಅಂತ ಹೇಳಲಿಕ್ಕೆ ಬರೋಲ್ಲ. ಸೆಲ್ಫ್ ಶೈನಿಂಗ್, ದಟ್ ಆತ್ಮ, ದಟ್ ಇಸ್ ಓನ್ಲಿ ಸಮಮ್, ಓನ್ಲಿ ಒನ್. ದೇರ್ ಇಸ್ ನೋ ಡಿಫರೆನ್ಸ್. ಮನುಷ್ಯನ ಒಳಗಡೆ ಸ್ವಲ್ಪ ಜಾಸ್ತಿ ಇದೆ ಪರ್ಸೆಂಟೇಜ್ ಆಫ್ ಆತ್ಮ, ಇರುವೆ ಒಳಗಡೆ percentage of Atma is very minute because the ant is so small, man is very big. It is not like that. It is samam, ekam, avikriyam. Yaudu? Brahma tattva. Indwelling tattva. Samam, ekam, avikriyam, brahmadashtum. And that is called Brahma. And that is experienced. Drashtum. That is experienced by a jnani. It is not word here worldly saying or hearsay. ನಾವು ನೀವು ಏನಾಗ್ತಾ ಇದೆ ಅಂದ್ರೆ, ಗುರುಗಳು ನಮಗೆ ಆಧ್ಯಾತ್ಮ ಮಾರ್ಗದಲ್ಲಿ ನೋಡಪ್ಪ ಎಲ್ಲವೂ ಬ್ರಹ್ಮಸ್ವರೂಪ ಅಂತ ಹೇಳಿದ್ದನ್ನ ಕೇಳಿಬಿಟ್ವಿ ಕಿವಿಯಿಂದ. ಗುರುಗಳು ನಮಗೆ ಹೇಳಿಬಿಟ್ರು, ನಿನ್ನ ಒಳಗಡೆ ಇರೋದು, ನನ್ನ ಒಳಗಡೆ ಇರೋದು, ಇನ್ನೊಬ್ಬರು ಒಳಗಡೆ ಇರೋದು ಎಲ್ಲವೂ ಒಂದೇ ತತ್ವ ಅಪ್ಪ. The same Atma is dwelling in you and me, in all individuals, in all animals. Our Gurudev said. I heard it. I thought I have understood. There ends the matter. Whatever our Gurudev said, I have heard it and I think I have understood it. There ends the matter. Next question. If Gurudev puts the same question to all of us, okay, you think you have understood. Have you really experienced? ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀರಲ್ಲ, ನಿಜವಾಗ್ಲೂ ಅನುಭವಕ್ಕೆ ಬಂದಿದೆಯಾ? ಸ್ವಯಂ ಅನುಭವ ವೇದ್ಯವಾಗಿದೆಯಾ ಅಂತ ಪ್ರಶ್ನೆ ಗುರುಗಳು ನಮಗೆ ಹಾಕಿದ್ರೆ, ಇದು ನಿಜವಾಗ್ಲೂ ನಿನ್ನ ಅನುಭವಕ್ಕೆ ಬಂದಿದೆಯೇನಪ್ಪ? ಹ್ಯಾವ್ ಯು ರಿಯಲಿ ಎಕ್ಸ್ಪೀರಿಯನ್ಸ್ಡ್ ದಿಸ್ ಸ್ಟೇಟ್ಮೆಂಟ್ ದಟ್ ಎವ್ರಿಥಿಂಗ್ ಇಸ್ ಬ್ರಹ್ಮ? Same Atman is dwelling in the heart of every individual, every animal. Have you really experienced? Is there a direct experience? Tell me. If our Gurudev asks, you know what will be our answer? Is that, Gurudeva, please excuse me, I have no personal experience. I don't know. I only know that you are right. That is a belief I have with your words. You cannot be wrong. So 100% belief is there in your words. You are 100% right, Gurudeva. But if you ask me, what answer I should give you? You know what is there inside. That will be our answers, individual answers. Same thing. So, a jnani always develops sarvatma bhava, the total insight, direct experience. So, Atma Darshana, once he gets that experience, he becomes one with that experience. See, it is very difficult to explain words. ಇದನ್ನು ಹೇಗೆ ಹೇಳಬೇಕು? ಇದು ಹೇಳಲಿಕ್ಕೆ ಆಗೋದೇ ಇಲ್ಲ. ಇಲ್ಲಿ ಜ್ಞಾನ, ಜ್ಞಾತೃ, ಜ್ಞೇಯ, all the three become one. When you become you are that only, how are you going to explain that you are that? That is a problem. A jnanis, that is why, cannot explain. They will tell you and say, you yourself experience it. They cannot show you this from outside. Look, this is Jnana Swarupa. Look, this is Atma Swarupa. Look, this is self-shining. They cannot show. Why? Because we are that only. ನಾವು ಅದೇ ಆಗಿರ್ಬೇಕಾದ್ರೆ ಅದನ್ನ ಬೇರೆ ಅಂತ ಹೇಗೆ ತೋರಿಸಕ್ಕೆ ಸಾಧ್ಯ? ಜ್ಞಾನಿಗಳಿಗೆ, ಗುರುವಿಗೆ, ಸದ್ಗುರುವಿಗೆ ನಿರ್ದೇಶನ ಮಾಡ್ತದೆ. ನೀನು ಯಾವುದಾಗಿರ್ತೀಯೋ ಅದನ್ನ ಅರ್ಥ ಮಾಡ್ಕೋ. ನೀನು ಏನು ತಪ್ಪು ತಿಳ್ಕೊಂಡಿದ್ದೀಯ ಅದನ್ನು ಬಿಟ್ಟು ಹಾಕು. ವಾಟ್ ರಾಂಗ್ ನೋಷನ್ಸ್ ಯು ಹ್ಯಾವ್ ಡೆವಲಪ್ಡ್
all these days in your birth and also previous births. Remove that notion. That is what Jnani says. The Sadguru points out our basic mistake of Ajnana, our basic wrong perception. We have considered false as the truth. He is only pleading that don't consider this false as the truth, Baba. Everything is false. You understand this? So remember, he is giving the Upadeshan Ajnana because that Upadeshan Ajnana can be understood. Jnana cannot be really imparted because you yourself is a Jnana Swarupa. How it can be imparted from outside? Jnana ಹೊರಗಡೆಯಿಂದ ತರಲಿಕ್ಕಾಗುತ್ತಾ? ಆಗೋಲ್ಲ. ಯಾಕೆಂದ್ರೆ ಅದು ಸಿದ್ಧವಾಗಿರೋ ವಸ್ತು. You are already that. From where it can be further explained? It can be brought and then shown in front of you. There can't be two entities, one seer and one seen. As long as the duality is there, Jnana will never shine. When the seer becomes the seen, the seeker becomes the sought, when they merge, there is nothing more to explain. Really, in the real sense, you understand this verse. A Jnani will not even know, he has forgotten that he is a Jnana Swarupa. A Paramajnani does not even profess that he is a Jnani. Why? He has forgotten. ನಿಜವಾದ ಜ್ಞಾನಿಗಳಿಗೆ, ಸತ್ಪುರುಷರಿಗೆ, ಮಹಾತ್ಮರಿಗೆ ನಾನು ಮಹಾತ್ಮ, ನಾನು ಸತ್ಪುರುಷ, ನಾನು ಜ್ಞಾನಿ ಗೊತ್ತೇ ಇರೋದಿಲ್ಲ. ಗೊತ್ತಿರೋದಿಲ್ಲ ಅಂದ್ರೆ ಅದು ಮರ್ತೋಗಿರುತ್ತೆ. They have gone beyond that. They have totally forgotten. Look at our life of Gurudev. I have never seen, even for a single second, he using the word I. I have never seen him using the word I. And I have never seen he any time saying that I am a Jnani. Even that also. Very closely I am watching and telling you, never have seen our Gurudev using the word I, the way we use the word. ನಾವು ಯಾವ ರೀತಿ ಜೀವನದಲ್ಲಿ ನಾನು ಅಂತ ಹೇಳ್ತೀವಲ್ಲ, ನಾನು ಅಲ್ಲಿ ಹೋಗ್ಬೇಕು, ನಾನು ಇಲ್ಲಿ ಬರಬೇಕು, ನಾನು ಇದನ್ನ ಮಾಡಬೇಕು, ನಾನು ಅದನ್ನ ಮಾಡಬೇಕು, ಆ ಭಾವದಲ್ಲಿ ನಾನು ಅಂತ ಗುರುಗಳು ಹೇಳಿದ್ದನ್ನ ನೋಡ್ಲೇ ಇಲ್ಲ ಜೀವನದಲ್ಲಿ. ಮತ್ತೆ ನಮ್ಮ ಗುರುಗಳು ನಾನು ಪರಮಜ್ಞಾನಿ, ನಾನು ಪರಮಹಂಸ, ನಾನು ಆತ್ಮಜ್ಞಾನಿ ಅಂತ ಹೇಳಿದ್ದನ್ನು ನಾನು ಕಿವಿಯಿಂದ ಕೇಳಿ. ಜ್ಞಾನಿ ಬಿಹೇವ್. ಸೊ ಜ್ಞಾನಾವಸ್ಥೆ ಬಂದ ಮೇಲೆ ಏನಾಗುತ್ತೆ? ಸಮದರ್ಶಕರಾಗುತ್ತೆ, ಸರ್ವಾತ್ಮ ಭಾವದಲ್ಲಿರ್ತಾರೆ. The Jnanis, realized masters like our Gurudev, who is himself a Paramahamsa, how they behave? They look everything in the same notion, the same insight. But in the worldly level, they treat you differently. They don't say that the man and the animal both are one and the same. Animal is animal, man is man. As our Gurudev used to say, everything is Brahman, no doubt, but still, you cannot use gutter water for Abhishekam, for Nitya Puja. You have to use clear water. Same example, Ram Sukdas Ji gives here, in a different way he gives explanation. Lord is taking the 5 names, one elephant, one cow, one dog, one shapacha, chandala, and one vipra, learned man, holy man, authority and Vedas, Brahmana. Maharaj says here, look, Jnani looks down all these 5 different creatures in the same sense, same Atma Bhava. Same Brahma is there indwelling in all these creatures. Man, elephant, cow, dog, and the lowest cater man, that is dog meat eater, Shvapacha. But still remember, Samavartina means, Maharaj says here, you cannot ride on a dog.
in the literal sense. In Vyavaharika Satta, in the worldly sense, in your behavior, you cannot ride on a dog. Ram Sukdas Ji Maharaj is giving explanation here. But you can ride on an elephant, because the elephant is big and it can be domesticated. ಆನೆಯನ್ನು ನೀವು ಪಳಗಿಸಬಹುದು, ಆನೆಯನ್ನು ಸಾಕಬಹುದು, ಆನೆ ಮೇಲೆ ಸವಾರಿ ಮಾಡಬಹುದು, ಯಾಕಂದ್ರೆ ದೊಡ್ಡ ದೇಹ. ಹಾಗಂತ ನೀವು ಮನೆಯಲ್ಲಿ ಸಾಕಿದ್ರೂ ಸಹ ನಾಯಿ ಮೇಲೆ ಸವಾರಿ ಮಾಡ್ತೀರಾ? ಸಾಧ್ಯ ಇಲ್ಲ. ಸವಾರಿ ಮಾಡ್ಲಿಕ್ಕೆ ಆನೆ ಬೇಕು. And normally we use cow's milk as an important nutrient milk throughout the world. Throughout the world, the importance of cow milk. ಹಸುವಿನ ಹಾಲು ನಾವು ಇಡೀ ಪ್ರಪಂಚದಲ್ಲಿ ಎಲ್ಲದಕ್ಕೂ ಕೊಡ್ತಾರೆ ಮಕ್ಕಳಿಗೆ. ಬಟ್ ನಾಟ್ ದಿ ಡಾಗ್ಸ್ ಮಿಲ್ಕ್. ಮಹಾರಾಜ್ ಸೇಸ್ ಪ್ರತಿಯೊಂದು ಪ್ರಾಣಿಗೆ ಅದರದ್ದೇ ಆದಂಥ ಒಂದು ಗತಿ ಇದೆ, ಅದರದ್ದೇ ಆದ ವಿಧಾನ ಇದೆ, ಅದರದ್ದೇ ಆದ ಜೀವನ ಇದೆ, ಅದರದ್ದೇ ಆದ ವ್ಯವಸ್ಥೆ ಇದೆ. So you cannot equate in the literal sense. A dog is always a dog, a cow is always a cow, elephant is always an elephant from the standpoint of worldly affairs. This is how the shloka is to be interpreted. Vidya vinaya sampanne brahmane gavihastini shunichaiva shopake cha pandita samadarshina. And such a person, such a jnani, such a Mahatman, if you develop that insight, what happens? The next sloka, Lord says, Ihaiva tairjitah sargo yesham samye sthitam manah nirdosham hi samam brahma tasmad brahmani te stitah. Ihaiva tairjitah sargah yesham samye sthitam manah. ಯಾರು ಈ ಜನ್ಮದಲ್ಲಿಯೇ ಗೆದ್ದಿದ್ದಾರೆ, whoever has won the battle in this birth itself, that means whoever has reached the goal, their vision in this birth itself. Ihaiva tairjita sargo yesham samye sthitam manah. Who can conquer in this birth? That he gives the answer in the first charana, last line. ಯೇಷಾಂ ಸಾಮ್ಯೇ ಸ್ಥಿತಂ ಮನಃ. ಯಾರ ಮನಸ್ಸು ಸಮತ್ವದಲ್ಲಿ ನೆಲೆ ನಿಂತಿದೆಯೋ, such people whose mind is pure of the pure, purest of the pure, and is always at equilibrium, always in equanimous mode. The persons whose mind is really pure, ಯಾರ ಮನಸ್ಸು ಪರಿಶುದ್ಧವಾಗಿದೆಯೋ, ಸಮತ್ವದಲ್ಲಿ ನಿಂತಿದೆಯೋ, a person's mind who is always at the equilibrium level, taking everything without this way or that way, always in a neutral way. Samatva means neutral way, calm and serene way, calm and quiet method. If your mind is very quiet, very calm, it won't budge here and there. It is not affected by sorrows and griefs and good things or happiness. If it remains static, if it remains all the time neutral, adu samya sthiti, state of equilibrium. You are not budged, you are not influenced. Inside anta, mana andre, inside you are not disturbed for anything in life. Outside upadhi, your sharira may show reactions, your sharira may show actions according to situation. ಸನ್ನಿವೇಶಕ್ಕೆ ತಕ್ಕಾಗೆ ನೀವು ಮಾಡ್ತಾ ಇರಬಹುದು ನಿಮ್ಮ ನಡವಳಿಕೆ, ಆದ್ರೆ ಒಳಗಡೆ ನೀವು ಹೇಗಿರಬೇಕು, ಹೇಗಿರ್ತೀರಿ, ಹೇಗಿದ್ದೀರಿ ಅಂದ್ರೆ ಸಮತ್ವ ಸ್ಥಿತಿಲಿದ್ದಾಗ ಏನಾಯ್ತು, ನೀವು ಈ ಜನ್ಮದಲ್ಲೇ ಎಲ್ಲವನ್ನು ಗೆದ್ಕೊಂಡ ಹಾಗೆ. ದಟ್ ಮೀನ್ಸ್ ಯು ಹ್ಯಾವ್ ಕಾನ್ಕರ್ಡ್ ದ ಹೋಲ್ ಬರ್ತ್ ಇಟ್ ಸೆಲ್ಫ್, ಸರ್ಗ ದಿಸ್ ಬರ್ತ್ ಇಟ್ ಸೆಲ್ಫ್. ಅಂದ್ರೆ ಯು ವಿಲ್ ನಾಟ್ ಕಮ್ ಬ್ಯಾಕ್ ಅಗೈನ್ ಅಂತ. ಅಂದ್ರೆ ನಿಮ್ಮ ಮುಕ್ತಿಗೆ ನೀವು ಪಾತ್ರರಾಗ್ಬಿಟ್ರಿ ಅಂತ ಭಗವಂತ ಹೇಳ್ತಾ ಇದ್ದ. ಇಹೈವ ತೈರ್ಜಿತ ಸರ್ಗ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. This shloka again refers to the nature of a jnani, how the jnana can be attained.
what happens after attaining jnana, what happens after becoming Atmaswarup. So by Guru Sankalpa we are stopping here. We will continue this next time, further explanation of this. Vasudeva Sutam Devam Kamsachanuramardanam Devaki Paramanandam Krishnam Vande Jagadgurum Mukam Karoti Vachalam Pangum Langhayate Girim Yatkrupatamaham Vande Paramananda Madhavam Narayanam Namasrutya Naram Chaiva Narottamam Devim Saraswatim Vyasam Tato Jayamudiraye. Hari Om.